ಇಂದಿನ ದಿನ ಬಹುತೇಕರು ತುಂಬ ಚೆನ್ನಾಗಿ ದುಡಿತಾ ಇದ್ದಾರೆ. ಆದರೆ ಅವರಿಗೆ ಹಣದ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ. ನನ್ನ ಒಟ್ಟು ಆದಾಯ ಎಷ್ಟು, ನನ್ನ ನೆಟ್ವರ್ತ್ ಎಷ್ಟು, ನನ್ನ ಭವಿಷ್ಯದ ಫಿನಾನ್ಷಿಯಲ್ ಗೋಲ್ ಏನು, ಎಲ್ಲವೂ ಕೂಡ ಗೊಂದಲದಲ್ಲಿದ್ದೀವಿ. ಆದರೆ ಹಣ ಬರ್ತಾ ಇದೆ, ಅದಕ್ಕೆ ಸರಿಯಾದ ರೋಡ್ ಮ್ಯಾಪ್ ಇಲ್ಲ. ಬಹುತೇಕ ಕುಟುಂಬಗಳಲ್ಲಿ ಒಬ್ಬರು ದುಡಿತಾರೆ, ಇನ್ನೊಬ್ಬರು ಹಣನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಆದರೆ ಹಣಕಾಸಿನ ಜವಾಬ್ದಾರಿ ಸರಿಯಾಗಿ ಹಂಚಿಕೆ ಆಗಿಲ್ಲ. ಮಕ್ಕಳು ಯೋಚಿಸ್ತಾರೆ, ಅಪ್ಪ ಅಮ್ಮ ದುಡಿತಾರೆ, ನಾವು ಖರ್ಚು ಮಾಡೋಣ. ಹಣದ ಮೌಲ್ಯ ಮಕ್ಕಳಿಗೆ ಗೊತ್ತಿಲ್ಲ. ನಿಧಾನವಾಗಿ ಹಣ ಖರ್ಚಾಗುತ್ತೆ, ಅರಿವು ಕಡಿಮೆ ಆಗುತ್ತೆ. ಶ್ರೀಮಂತರಿಗೂ ಒತ್ತಡ ಇರುತ್ತೆ. ಹಣದ ಕೊರತೆಯ ಕಾರಣದಿಂದ ಅಲ್ಲ, ಪ್ಲಾನಿಂಗ್ ಇಲ್ಲದ ಕಾರಣ, ಪ್ರಾಪರ್ ಅಸೆಟ್ ಅಲೋಕೇಶನ್ ಇಲ್ಲದ ಕಾರಣ, ಡೈವರ್ಸಿಫಿಕೇಷನ್ ಇಲ್ಲದ ಕಾರಣ, ಕ್ಲಿಯರ್ ಫಿನಾನ್ಷಿಯಲ್ ರೋಡ್ ಮ್ಯಾಪ್ ಇಲ್ಲದ ಕಾರಣ. ಅದಕ್ಕಾಗಿ ನಾನು ಕರ್ನಾಟಕದ ಹಲವು ನಗರಗಳಲ್ಲಿ ಫಿನಾನ್ಷಿಯಲ್ ಲಿಟ್ರಸಿ ವೆಲ್ತ್ ವರ್ಕ್ಶಾಪ್ ನಡೆಸ್ತಾ ಇದ್ದೇನೆ. ಈ ವರ್ಕ್ಶಾಪಲ್ಲಿ ನೀವು ಕಲಿತಕ್ಕಂಥದ್ದು ಬಹಳ ಮುಖ್ಯವಾಗಿ ಅಸೆಟ್ ಅಲೋಕೇಶನ್, ಇನ್ವೆಸ್ಟ್ಮೆಂಟ್ ಡೈವರ್ಸಿಫಿಕೇಷನ್ನು, ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗು, ಫ್ಯಾಮಿಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ನು, ಬಜೆಟ್ ಮಾಡೋದಾಗೆ ಕುಟುಂಬದ ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕೂಡ ಕರೆದುಕೊಂಡು ಬನ್ನಿ. ಎಸ್ಪೆಷಲಿ ನೀವು ನಿಮ್ಮ ಮಕ್ಕಳ ಜೊತೆ ಬಂದರೆ ನೀವು ಅದ್ಭುತವಾದ ಅರಿವು ಪಡ್ಕೊಳ್ತೀರಾ. ಹಣ ಸಂಪಾದಿಸೋದು ಮುಖ್ಯ ಅಲ್ಲ, ಅದನ್ನು ಬೆಳೆಸುವುದು ಮತ್ತು ಕಾಪಾಡೋದು ಬಹಳ ಮುಖ್ಯ. ಹಿಂದೆ ರಿಜಿಸ್ಟರ್ ಮಾಡಿ, ಲಿಮಿಟೆಡ್ ಸೀಟ್ಸ್ ಇದೆ. ಕೊನೆ ಮಾತು, ದುಡ್ಡೇ ಎಲ್ಲ ಅಲ್ಲ, ಆದರೆ ದುಡ್ಡಿಲ್ಲದೆ ಜೀವನನೇ ಇಲ್ಲ. ಧನ್ಯವಾದ.